Namaste, welcome to Tidiness Life channel. Hope you are all doing great. ಇವತ್ತಿನ ವ್ಲಾಗ್ ಬಾಲ್ಕನಿ ಮೇಕ್ ಓವರ್ ಬಗ್ಗೆ. ಮನೆನ ಸ್ವಂತಕ್ಕೆ ಖರೀದಿ ಮಾಡಬೇಕಾದ್ರೆ ಇಲ್ಲ ಬಾಡಿಗೆಗೆ ತಗೊಳ್ಬೇಕಾದ್ರೆ ಅಥವಾ ಲೀಸಿಗೆ ಹಾಕೊಳ್ಬೇಕಾದ್ರೆ ಮೊದಲು ನಾವು ನೋಡೋದು ಮನೆಯಲ್ಲಿ ಬಾಲ್ಕನಿ ಇದೆಯಾ ಅಂತ. ಈಗಂತೂ ಸಿಟಿಲಿ ಅಪಾರ್ಟ್ಮೆಂಟ್ ಎನ್ನುವಂತಹ ಕಾನ್ಸೆಪ್ಟ್ ತುಂಬಾನೇ ಕಾಮನ್ ಆಗಿಬಿಟ್ಟಿದೆ. ಈ ಅಪಾರ್ಟ್ಮೆಂಟ್ ಜೀವನ ಶೈಲಿಯಲ್ಲಿ ಬಾಲ್ಕನಿ ಎನ್ನುವಂತಹ ಜಾಗ ಬಹುಮುಖ್ಯ ಪಾತ್ರ ವಹಿಸುತ್ತೆ ಅಂತಾನೆ ಹೇಳಿ. ಕೆಲವರಿಗೆ ಬಾಲ್ಕನಿ ಎನ್ನುವಂತಹ ಜಾಗ ತಮ್ಮ ಮನೆಯ ಗ್ರೀನ್ ಕಾರ್ನರ್ ಆದ್ರೆ, ಇನ್ ಕೆಲವರಿಗೆ ಬಾಲ್ಕನಿ ಎನ್ನುವಂತಹ ಜಾಗ ತಮ್ಮ ಮನೆಯ ಬಟ್ಟೆ ಒಣಗಿಸುವಂತಹ ಜಾಗ. ಬಟ್ಟೆಗಳು ಕೂಡ ಇಲ್ಲಿ ಎಷ್ಟು ಹಾಯಾಗಿ ಹಾರಾಡ್ತಿರ್ತಾವಲ್ಲ. ಇನ್ನು ನಮ್ಮ ಬೆಂಗಳೂರು ಜನರಿಗೆ ಕಾಫಿ ಟೈಮ್, ಟೀ ಟೈಮ್ ಅಂದರೆ ಸಾಕು, ಮೊದಲು ನೆನಪಾಗುವಂತಹ ಜಾಗ ಅಂದರೆ ಅದು ಬಾಲ್ಕನಿ. ಹಾಗಿದ್ರೆ ಇಂತಹ ಬಾಲ್ಕನಿನ ನಾವು ಯಾವ ರೀತಿ ಡೆಕೋರೇಟ್ ಮಾಡ್ಬೋದು, ಯಾವ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ಬಾಲ್ಕನಿನ ನಾನು ಮೇಕ್ ಓವರ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ನೀವು ನೋಡ್ತಿರುವಂಥದ್ದು ಬಾಲ್ಕನಿಯ ಬಿಫೋರ್ ಮೇಕ್ ಓವರ್ ಲುಕ್. ಇಲ್ಲಿ ನಾವು ಲಿವಿಂಗ್ ರೂಮ್ಗೆ ಯೂಸ್ ಮಾಡಿರುವಂತಹ ಪೀಚ್ ಕಲರ್ನ ಬಾಲ್ಕನಿಗೆ ಯೂಸ್ ಮಾಡ್ಕೊಳ್ತಿದ್ವಿ. ಆದರೆ ಕಾಂಟ್ರಾಸ್ಟ್ ಕಲರ್ ಆಗಿ ಟೆರಕೋಟಾ ಕಲರ್ ಕಾಂಬಿನೇಷನ್ನ ಯೂಸ್ ಮಾಡಿದ್ದೀನಿ. ಡಾರ್ಕ್ ಕಲರ್ ಕಾಂಬಿನೇಷನ್ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ನನಗಿಲ್ಲಿ ವರ್ಲಿ ಆರ್ಟ್ ಮಾಡಬೇಕಾಗಿತ್ತು. ಹಾಗೆಯೇ ಮಕ್ಕಳಿರುವಂತಹ ಮನೆಯಲ್ಲಿ ಡಾರ್ಕ್ ಕಲರ್ ಇದ್ರೆ ಸೂಕ್ತ ಅಂತ ಹೇಳಿ ಈ ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ. ನಾನಿವಾಗಿಲ್ಲಿ ಈ ಗ್ರಿಲ್ನ ಮೆಷರ್ಮೆಂಟ್ ತಗೊಂಡು ಅದರ ಅಳತೆ ಪ್ರಕಾರ ನನ್ನ ಹತ್ರ ಇದ್ದಂತಹ ಒಂದು ಹಳೆ ಮ್ಯಾಟ್ನ ಕಟ್ ಮಾಡಿ ಈ ಗ್ರಿಲ್ ರಾಡ್ ಮೇಲೆ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಈ ಮ್ಯಾಟ್ನ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ನಾರ್ಮಲಿ ಗ್ರಿಲ್ ರಾಡ್ಸ್ ಮೇಲೆ ನೀರು ಬೀಳುವಾಗ ರಸ್ಟ್ ಹಿಡಿಯುವಂತಹ ಚಾನ್ಸಸ್ ಜಾಸ್ತಿ ಅಲ್ವಾ. ಹಾಗಾಗಿ ಇದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದರ ಮೇಲೆ ಇವಾಗ ನಾನು ಗ್ರೀನ್ ಗ್ರಾಸ್ ಮ್ಯಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ನರಲ್ಲಿ ನಾನು ಗ್ರೀನ್ ಗ್ರಾಸ್ ಮ್ಯಾಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಮ್ಯಾಟ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಗ್ರೀನ್ ಗ್ರಾಸ್ ಮ್ಯಾಟ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಗ್ರಾಸ್ ಮ್ಯಾಟ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. 5 years ಬ್ಯಾಕ್ ನಾನು ಇದನ್ನ ಪರ್ಚೇಸ್ ಮಾಡಿರೋದು. ಇದರ ವಿಡ್ತ್ ಬಂದು 7x4 feet, ಹಾಗೆಯೇ ಥಿಕ್ನೆಸ್ ಬಂದು 35 mm. ಈ ಥರ ನಾನು 2 ಸೆಟ್ ತಗೊಂಡಿದ್ದೀನಿ. ಹಾಗೆಯೇ ಇವಾಗ ಈ ಮ್ಯಾಟ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಂತೂ ತುಂಬಾ ಗಲೀಜಿತ್ತು, ಯಾಕೆಂದರೆ ವಾಲ್ನ ಸ್ಕ್ರಬ್ ಮಾಡಿದ್ರಲ್ಲ, ಹಾಗಾಗಿ ಇಲ್ಲಿ ನಾನಿವಾಗ ಕಂಪ್ಲೀಟಾಗಿ ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಿದ ನಂತರ ನಾನು ಇದಕ್ಕೆ ಆರ್ಟಿಫಿಷಿಯಲ್ ಗ್ರಾಸ್ ಮ್ಯಾಟ್ನ ಹಾಕ್ಕೊಂಡಿದ್ದೀನಿ. ಗ್ರಾಸ್ ಮ್ಯಾಟ್ನ ಕೂಡ ನಾನಿಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ಬ್ರಿಕ್ಸ್ಗೆ ವೈಟ್ ಆಯಿಲ್ ಪೇಂಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಪೇಂಟ್ ಡ್ರೈ ಆದ ನಂತರ ನಾನು ಈ ಥರ ಈ ಬ್ರಿಕ್ಸ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಪೆಬಲ್ಸ್ ಹಾಕಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೀನ್ ಕಲರ್ಗೆ ವೈಟ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನಿಲ್ಲಿ ವೈಟ್ ಪೆಬಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕೆಲವು ಮಿನಿಚರ್ ಡೆಕರ್ ಐಟಮ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಕೂಡ ನಾನು ಕೂರ್ಗ್ನಲ್ಲೇ ಪರ್ಚೇಸ್ ಮಾಡಿರುವಂಥದ್ದು. ಇಲ್ಲಿ ನಾನು ಕೆಲವು ಮಿಕ್ಸೆಡ್ ಕಲರ್ ಪೆಬಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬಾಲ್ಕನಿ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಲಿ ಅಂತ ಹೇಳಿ. ನನಗಂತೂ ಈ ಮಿನಿಚರ್ ಡೆಕರ್ಸ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ರ್ಯಾಬಿಟ್ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ಅಂದರೆ ತುಂಬ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು.
ಈ ಸೆರಾಮಿಕ್ ಪ್ಲಾಂಟರ್ಗೀಗ ನಾನು ಸ್ವಲ್ಪ ಕೊಕೋಪೀಟ್ ಸಾಯಿಲ್ನ ಹಾಕ್ಕೊಂಡು ಇದಕ್ಕೆ ಕೆಲವು ಮಿನಿಚರ್ ಡೆಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಮಿನಿಚರ್ ಡೆಕರ್ ತುಂಬಾ ಕ್ಯೂಟ್ ಅಂತ ಹೇಳ್ಬೋದು. ಹಾಗೆಯೇ ಇದನ್ನೆಲ್ಲ ನಾನು ಕೂರ್ಗಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಇದನ್ನು ನಾನು ಒಂದೇ ಸತಿ ಪರ್ಚೇಸ್ ಮಾಡಿಲ್ಲ, ಸ್ವಲ್ಪನೇ ತಗೊಂಡು ನಾನು ಈ ಥರ ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಈ ವಾಲ್ಗೆ ಈ ಥರ ಲೈನ್ ಡ್ರಾ ಮಾಡಿಕೊಂಡು ವೈಟ್ ಅಕ್ರಿಯಲಿಕ್ ಪೇಂಟ್ ಯೂಸ್ ಮಾಡಿ ಕಂಪ್ಲೀಟ್ ವಾಲ್ಗೆ ವರ್ಲಿ ಆರ್ಟ್ ಪೇಂಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೇಕ್ ಓವರ್ ಕಂಪ್ಲೀಟ್ ಮಾಡಲಿಕ್ಕೆ ನನಗೆ ಆಲ್ಮೋಸ್ಟ್ 3 ವೀಕ್ಸ್ ಆಯಿತು. ಕರೆಕ್ಟಾಗಿ ಮಾಡಿದರೆ ಮೇ ಬಿ ಸ್ವಲ್ಪ ದಿನದಲ್ಲೇ ಕಂಪ್ಲೀಟ್ ಆಗಬಹುದು, ಆದರೆ ಮಕ್ಕಳು ಹಾಗೆಯೇ ಮನೆ ಮ್ಯಾನೇಜ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಈ ಪೇಂಟಿಂಗ್ಸ್ನ ನಾನು ಪಿನ್ ಇಂಟ್ರೆಸ್ಟಿಂದ ರೆಫರ್ ಮಾಡಿರುವಂಥದ್ದು. ಇಲ್ಲಿ ಕಂಪ್ಲೀಟ್ ಪೇಂಟಿಂಗ್ ವಿಡಿಯೋನ ಹಾಕ್ತಾ ಇಲ್ಲ, ಯಾಕೆಂದರೆ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ಕೇವಲ 15 ಮಿನಿಟ್ಸಲ್ಲೇ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಕಂಪ್ಲೀಟ್ ವಿಡಿಯೋ ನನಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಈ ಮೇಕ್ ಓವರ್ ನನಗೆ 3 ವೀಕ್ಸ್ ತಗೊಂಡ್ರು. ಎಂಡ್ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನ್ನ ಬಾಲ್ಕನಿ ವಾಲ್ ಇವಾಗ. ನೆಕ್ಸ್ಟ್ ನಾನು ಇಲ್ಲಿ ಕೆಲವು ಟೆರಕೋಟಾ ವಾಲ್ ಹ್ಯಾಂಗಿಂಗ್ನ ಡೆಕರ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ವಾಲ್ ಹ್ಯಾಂಗಿಂಗಲ್ಲಿ ಇರುವಂತಹ ಹುಕ್ ಸೈಜ್ ಹಾಗೂ ಗೋಡೆಯಲ್ಲಿರುವಂತಹ ನೇಲ್ ಸೈಜ್ ಎರಡೂ ಕೂಡ ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಹತ್ರ ಇದ್ದಂತಹ ಈ ವುಡನ್ ಕರ್ಟೈನ್ ರಿಂಗ್ನ ಇವಾಗ ನಾನು ಇದರ ಹ್ಯಾಂಗಿಂಗ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಗ್ಲಾಸ್ ಸ್ಟೆಪ್ ಸೆಲ್ಫ್ಗೆ ನಾನು ಲಾನ್ ಮ್ಯಾಟ್ನ ಹಾಕ್ಕೊಂಡಿದ್ದೀನಿ, ಆರ್ಟಿಫಿಷಿಯಲ್ ಲಾನ್ ಮ್ಯಾಟ್ನ. ಇದರ ಮೆಷರ್ಮೆಂಟ್ ಪ್ರಕಾರ ಹಾಕ್ಕೊಂಡು ಇಲ್ಲಿ ಕೆಲವೊಂದು ಡೆಕರ್ ಐಟಮ್ಸ್ನ ಅಂದರೆ ಇಂಡೋರ್ ಪ್ಲ್ಯಾಂಟ್ನ ನಾನಿಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೆರಾಮಿಕ್ ಪ್ಲ್ಯಾಂಟರ್ಸ್ನ ನಾನು ಎಲ್ಲನೂ ಕೂಡ ಇಲ್ಲಿ ಲೋಕಲ್ ಶಾಪಲ್ಲೇ ಪರ್ಚೇಸ್ ಮಾಡಿರೋಂಥದ್ದು. ತುಂಬ ಟೈಮಿಂದ ಇದಿದೆ ನಮ್ಮ ಮನೇಲಿ. ಇವಾಗ ನಾನಿಲ್ಲಿ ಈ ಪಕ್ಷಿಯ ಗೂಡನ್ನು ಇಲ್ಲಿ ಹ್ಯಾಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಹಾಗೆಯೇ ಇವಾಗ ಕೆಲವು ಟೆರಕೋಟಾ ಡೆಕರ್ ಐಟಮ್ನ ಇಲ್ಲಿ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಹ್ಯಾಂಗಿಂಗ್ ಪ್ಲ್ಯಾಂಟರ್ ಸ್ವಲ್ಪ ಗ್ರೀನ್ ಆಗಿರಲಿ ಅಂತ ನಾನು ಈ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ಇಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಬಿಟ್ಟರೆ ಬಾಕಿ ಎಲ್ಲ ನಾನು ನ್ಯಾಚುರಲ್ ಪ್ಲ್ಯಾಂಟ್ನೇ ಇಲ್ಲಿ ಯೂಸ್ ಮಾಡಿರೋದು. ಇವಾಗ ನಾನು ಈ ಮಿನಿಚರ್ ಡೆಕರ್ನ ಈ ಕಾರ್ನರಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಇಂಡೋರ್ ಗಿಡ ಅಂತೂ ನನಗೆ ತುಂಬಾ ಇಷ್ಟ. ಎಷ್ಟು ಗ್ರೀನಾಗಿ ಕಾಣುತ್ತೆ ಅಂದರೆ ಬಾಲ್ಕನಿಗೆ ತುಂಬಾ ಗ್ರೀನ್ ಲುಕ್ ಕೊಡುತ್ತೆ ಇದು. ಇವಾಗ ಇಲ್ಲಿ ಕೆಲವು ಪೇಂಟಿಂಗ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಪೇಂಟಿಂಗ್ಸ್ನ ಕೂಡ ನಾನೇ ಮಾಡಿರುವಂಥದ್ದು.
ನಾನಿವಾಗ ಈ ಕಲರ್ಫುಲ್ ಆದಂತಹ ಮಿಕ್ಸೆಡ್ ಬಟನ್ ರೋಸ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಡಿಮಾರ್ಟ್ನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಆದರೆ ಕ್ವಾಲಿಟಿ ಮಾತ್ರ ತುಂಬಾ ಅಮೇಝಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಇದನ್ನು ಈ ಬಾಸ್ಕೆಟಲ್ಲಿ ಹಾಕಿ ಇದನ್ನ ಕಾರ್ನರಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ನಾನು ಈ ಕಾರ್ನರ್ಗೆ ಈ ರಬ್ಬರ್ ಪ್ಲ್ಯಾಂಟ್ನ ಇಡ್ತಾ ಇದ್ದೀನಿ. ಈ ಸ್ವಿಂಗ್ ಚೇರ್ನ ಇವಾಗ ನಾನಿಲ್ಲಿ ಹ್ಯಾಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ವಿಂಗ್ ಚೇರ್ನ ನಾನು ಚೆನ್ನೈಯಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಈ ಸ್ವಿಂಗ್ಗೆ ನಾನು ಆರ್ಟಿಫಿಷಿಯಲ್ ಕ್ರೀಪರ್ ಲೀವ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಬೋರ್ ಅಂತನಿಸಿದಾಗ ತಕ್ಷಣಕ್ಕೆ ನೆನಪಾಗುವ ಜಾಗ ಬಾಲ್ಕನಿ. ಮನೆಯ ಬಾಲ್ಕನಿಯಲ್ಲಿ ತೂಗು ಕುರ್ಚಿ ಇದ್ದರೆ ಅದರಲ್ಲಿ ಕೂತ್ಕೊಂಡು ಕೈಯಲ್ಲೊಂದು ಮಗ್ ಹಿಡಿದು ಕಾಫಿ ಸವಿತಾ ಇದ್ದರೆ ಮೈ ಮನಕ್ಕೆಲ್ಲ ಹಿತ ಅಲ್ವಾ? ಇನ್ನು ಬಿಡುವಿನ ವೇಳೆಯಲ್ಲಿ ಇಷ್ಟದ ಪುಸ್ತಕ ಹಿಡಿದು ಓದುತ್ತಾ ಕೂರೋದು ಕೂಡ ಇದು ಸೂಕ್ತವಾದಂತಹ ಜಾಗ ಅಂತಲೇ ಹೇಳ್ಬೋದು. ಮನಸ್ಸಿನ ಭಾವನೆಗಳಿಗೆ ತುಂಬ ಹತ್ತಿರವಾದಂತಹ ಜಾಗ ಅಂದರೆ ಅದು ನಮ್ಮ ಮನೆಯ ಬಾಲ್ಕನಿ. ಯಾಕಂತ ಹೇಳಿದರೆ ಹೊರಗಿನ ಪ್ರಪಂಚ ಆಗಿರ್ಬೋದು, ಇಲ್ಲ ಸೂರ್ಯನ ಕಿರಣ ಆಗಿರ್ಬೋದು, ಅಥವಾ ಮನೆಯಲ್ಲಿ ಸ್ವಲ್ಪ ಹಸಿರು, ಇದು ಎಲ್ಲ ಕೂಡ ಈ ಪುಟ್ಟ ಬಾಲ್ಕನಿಯಿಂದ ನಮಗೆ ಸಿಗುತ್ತೆ. ಹಾಗೆ ಬಾಲ್ಕನಿಯಲ್ಲಿರುವಂತಹ ಗಿಡದಲ್ಲಿ ಕಲರ್ಫುಲ್ ಹೂವನ್ನು ನೋಡುವಾಗ ಅಂತೂ ನಮಗಾಗುವಂಥ ಖುಷಿ ಹೇಳೋದೇ ಬೇಡ. ಹಾಗೆ ಬಾಲ್ಕನಿಯಲ್ಲಿ ಕೂತು ಪಕ್ಷಿಗಳ ಚಿಲಿಪಿಲಿ ಸದ್ದಾಗಲಿ, ಹಾಗೆ ಅವುಗಳನ್ನ ನೋಡ್ತಾ ಇದ್ದರೆ ನೆನಪಾಗುವುದು ಒಂದೇ, ಉಫ್, ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಂತ ಅಲ್ವಾ? ಎಸ್, ಹೋಪ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮನ್ನೆಲ್ಲ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ನಮಸ್ತೆ.